ನೋಡಿ ಇಲ್ಲಿ ಟಾಪಲ್ಲೇ ಇದೆ, ರಾಜ್ಯದ ಅರ್ಧಕರ್ಧ ಕೃಷಿಕರಿಗೆ ಸಿಗ್ತಾ ಇಲ್ಲ ಕಡಿಮೆ ಬಡ್ಡಿ ದರದ ಲೋನ್ಗಳು. ನೋಡಿ, ಈ ಮೈಕ್ರೋ ಫೈನಾನ್ಸ್ಗಳಿಗೆ ಯಾಕೆ ನಮ್ಮ ಜನ ಮುಗಿ ಬೀಳ್ತಾ ಇದ್ದಾರೆ? ಈ ಹಿಂದೆ ಈ ಫೈನಾನ್ಸ್ಗಳ ಹಾವಳಿ ಇರಲಿಲ್ಲ, ಜನ ಕೂಡ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಈಗ ಕೈಗಡ ಅಂತ ಇಸ್ಕೋತಾರೆ, ಆಪ್ತರ ಜೊತೆಗೆ ಸಾಲ ಮಾಡ್ತಾರೆ ಬಡ್ಡಿ ದರದಲ್ಲಿ, ಅದನ್ನ ಹಾಗೆ ವಿಶ್ವಾಸದ ಮೇಲೆ ತೀರಿಸ್ತಾ ಇದ್ರು. ಬಟ್ ಅದು ಜಾಸ್ತಿ ಬಡ್ಡಿನೂ ಇರ್ತಾ ಇರಲಿಲ್ಲ ಮತ್ತು ಒತ್ತಡನೂ ಕೂಡ ಇರ್ತಾ ಇರಲಿಲ್ಲ. ಅದನ್ನು ಹಂತ ಹಂತವಾಗಿ ಅವರು ತೀರಿಸ್ಕೊಂಡು ಬರ್ತಾಯಿದ್ರು. ಅದಾದಮೇಲೆ ಈ ಸಹಕಾರಿ ಬ್ಯಾಂಕ್ಗಳು ಎಲ್ಲಿ ಹೋದ್ವು? ಸಹಕಾರ ಕ್ಷೇತ್ರದಲ್ಲಿ ಬದಲಾವಣೆಗಳಾಗಬೇಕು. ನಮ್ಮ ರೈತರಿಗೆ ಸಾಲ ಸಿಗ್ತಾ ಇಲ್ಲ ಇತ್ತೀಚೆಗೆ. ಈ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಹೋದರೆ ಅವರು ಬೇರೆ ಬೇರೆ ರೀತಿಯಾದಂಥ ಕಾನೂನುಗಳನ್ನ ಹೇಳ್ತಾರೆ, ಹಾಗೆ ಹೇಗೆ ಅಂತೇಳಿ. ಮತ್ತು ಸಕಾಲಕ್ಕೆ ಅವ್ರಿಗೆ ಬಡ್ಡಿ ಕಟ್ಟದೇ ಇದ್ದರೆ ಅಥವಾ ಅಸಲು ಕಟ್ಟದೇ ಇದ್ದರೆ ಮನೆ ಸೀಸ್ ಮಾಡೋದು, ಬೇರೆ ಬೇರೆ ರೀತಿ ಆಸ್ತಿ ಜಪ್ತಿ ಮಾಡೋದು, ಈ ರೀತಿಯ ಒಂದು ಕೆಲಸಕ್ಕೆ ಮುಂದಾಗ್ತಾರೆ. ಮತ್ತು ಯಾವಾಗ ಮನ್ನಾ ಆಗುತ್ತೆ ಏನಾಗುತ್ತೆ ಅದು ಕೂಡ ಕ್ಲಾರಿಟಿ ಇರೋದಿಲ್ಲ. ಬಟ್ ಈಗ ಕೆಲವೊಂದಿಷ್ಟು ಅಂಕಿಅಂಶಗಳ ಪ್ರಕಾರ ಕರ್ನಾಟಕದಲ್ಲಿ ರೈತರಿಗೆ ಸರಿಯಾದ ಸಮಯಕ್ಕೆ ಸಾಲ ಸಿಗ್ತಾ ಇಲ್ವಂತೆ. ನೋಡಿ, ನಬಾರ್ಡ್ ಇದೆಯಲ್ವಾ, ಕೇಂದ್ರ ಸರ್ಕಾರದ ಒಂದು ಇಲಾಖೆ, ಕೃಷಿ ಇಲಾಖೆ, ನಬಾರ್ಡ್ನಿಂದ ಸಕಾಲಕ್ಕೆ ಬರಬೇಕಾದಂಥ ನಮ್ಮ ರೈತರಿಗೆ ಸಾಲ ಸಿಗ್ತಾ ಇಲ್ಲ. ನೋಡಿ, ಅಂಕಿ ಸಂಖ್ಯೆಗಳಲ್ಲಿ ಹೇಳ್ತಾ ಇದ್ದಾವೆ, ನಮ್ಮ ರಾಜ್ಯದಲ್ಲಿ ಒಟ್ಟು 6025 ಸಹಕಾರಿ ಬ್ಯಾಂಕ್ಗಳಿದ್ದಾವೆ. ಈ ಕೃಷಿ ಸೌಹಾರ್ದ ಪತ್ತಿನ ಸಹಕಾರಿ ಬ್ಯಾಂಕ್ ಅಂತವಲ್ಲ, ಆ ಥರದ್ದು. ಅದರಲ್ಲಿ 53 ಲಕ್ಷ ಜನ ನಮ್ಮ ರೈತರು ಸದಸ್ಯರಾಗಿದ್ದಾರೆ, ನೋಂದಣಿ ಮಾಡಿಕೊಂಡಿದ್ದಾರೆ. ಅದರಲ್ಲೂ 19,257 ಕೋಟಿ ಠೇವಣಿಯನ್ನು ಹೊಂದಿದ್ದಾರೆ. ಅಂದರೆ ನೋಡಿ, ಒಟ್ಟು 52,873 ಕೋಟಿ ಆದಾಯ ಇರೋದು. ಅಂದರೆ ಬ್ಯಾಂಕ್ಗಳಲ್ಲಿರುವಂಥದ್ದು, ಅಂದರೆ ಈ ಸಂಘಗಳು ದುಡಿಯುವಂತಹ ಒಂದು ಬಂಡವಾಳ ಇದು. ಹಾಗಾಗಿನೇ ಇಷ್ಟೆಲ್ಲ ಹಣ ಇದ್ದರೂ ಕೂಡ ರೈತರಿಗೆ ಯಾಕೆ ಸಾಲ ಸಿಗ್ತಿಲ್ಲ ಅಂಥೇಳಿ ಒಂದು ಪ್ರಶ್ನೆ ಈಗ ಕಾಡ್ತಾ ಇದೆ. ನೋಡಿ, ನಬಾರ್ಡ್ದು ಹೊಡೆತ ಜಾಸ್ತಿ ಆಗಿದೆ. ಇಲ್ಲಿ 4.5% ಈಗ ಬಡ್ಡಿ ಕೊಟ್ಟು, ಅಂದರೆ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡಲಾಗ್ತಾ ಇತ್ತು, ಅದು ಕೂಡ ರೈತರಿಗೆ ಸಿಗ್ತಾ ಇಲ್ಲ. ನೋಡಿ, 2024-25ನೇ ಸಾಲಿನಲ್ಲಿ 36 ಲಕ್ಷ ರೈತರಿಗೆ ಸಹಕಾರ ಸಂಸ್ಥೆಗಳ ಮೂಲಕ 27,000 ಕೋಟಿ ಸಾಲ ನೀಡುವಂಥ ಗುರಿ ರಾಜ್ಯ ಸರ್ಕಾರದ್ದಾಗಿತ್ತು. ಆದರೆ ಅದು ರೀಚ್ ಆಗಿಲ್ಲ. ಈಗ ಬರೀ 17,117 ಕೋಟಿ ಸಾಲ ಮಂಜೂರಾಗಿದೆ. ನೋಡಿ, ಈಗ ಇದಕ್ಕೆ ಕಾರಣಗಳು ಅಂತ ಹೇಳಿದ್ರೆ, ಈ ಖಾಸಗಿ ಲೇವಾದೇವಿದಾರರಿದ್ದಾರೆ, ಬಡ್ಡಿ ಮಾಫಿಯಾ ನಡೀತಾ ಇದೆ, ಅದಕ್ಕೆ ಕಡಿವಾಣ ಹಾಕೋಕ್ಕೆ ಆಗ್ತಾ ಇಲ್ಲ. ಈ ಮೈಕ್ರೋ ಫೈನಾನ್ಸ್ಗಳಂಥವರ ಕಾಟ ಏನಿದೆ ಅದಕ್ಕೂ ಕೂಡ ಬ್ರೇಕ್ ಹಾಕೋಕೆ ಆಗ್ತಾ ಇಲ್ಲ. ನೋಡಿ, ಅಲ್ಲಿ ಸಹಜವಾಗಿ ನಮಗೆ ರೈತರಿಗೆ ಈ ಸಹಕಾರ ಸಂಘಗಳಲ್ಲಿ ಅಥವಾ ಬ್ಯಾಂಕ್ಗಳಲ್ಲಿ ಸಾಲ ಸಿಗದೇ ಇದ್ದಾಗ ಏನು ಮಾಡ್ತಾರೆ, ಅವರು ಬೇರೆ ಕಡೆ ಎಲ್ಲಿ ಅದೇ ಸಮನಾದಂತಹ ಬಡ್ಡಿ ನಮಗೆ ಸಿಗುತ್ತೋ ಅಲ್ಲಿ ಸಾಲವನ್ನು ತೆಗೆದುಕೊಳ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಾದಂಥ ಒಂದು ಅನಿವಾರ್ಯತೆ ನಿರ್ಮಾಣ ಆಗಿದೆ. ಇಲ್ಲದಿದ್ದರೆ ಬಹಳ ದೊಡ್ಡ ಮಟ್ಟದಲ್ಲಿ ರೈತರ ಆಕ್ರೋಶಕ್ಕೆ ಗುರಿ ಆಗಬೇಕಾಗತ್ತೆ.